Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 31ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನ 2 ಗುಣಿಸು 3 ಗುಣಿಸು 5 ಈ ರೀತಿ ಬರೆಯಬಹುದು. ಆ ಸಂಖ್ಯೆಯನ್ನ ಪೂರ್ಣ ಘನ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಪೂರ್ಣ ಘನದ ನಿಯಮ ಏನ್ ಹೇಳುತ್ತೆ, ಒಂದು ಸಂಖ್ಯೆಯು ಪೂರ್ಣ ಘನ ಆಗ್ಬೇಕಾದ್ರೆ ಅದರ ಪ್ರತಿಯೊಂದು ಅವಿಭಾಜ್ಯ ಅಪವರ್ತನದ ಘಾತ 3ರ ಗುಣಕವಾಗಿರ್ಬೇಕು ಅಲ್ವಾ. ಅಂದ್ರೆ 3, 6, 9 ಈ ರೀತಿಯಲ್ಲಿ ಬರ್ಬೇಕು. ಕೊಟ್ಟಿರುವಂತಹ ಅಪವರ್ತನಗಳನ್ನ ನೋಡ್ರಿ. 2 ಗುಣಿಸು 3 ಗುಣಿಸು 5 ಇಲ್ಲಿ 2 ಏನಿದೆ 2. ಇಲ್ಲಿ ಘಾತವು 2 ಆಗಿದೆ. ಇದನ್ನ 3 ಮಾಡ್ಲಿಕ್ಕೆ ನಮ್ಗೆ ಇನ್ನು 2 ಅವಶ್ಯಕತೆ ಇದೆ ಅಲ್ವಾ. ಹಾಗಾದ್ರೆ ಇಲ್ಲಿ 2 ಗುಣಿಸು 3. ಇದರ ಘಾತ ಈಗಾಗ್ಲೇ 3 ಇದೆ. ಹಾಗಾಗಿ ಇದೊಂದು ಪೂರ್ಣ ಘನ ಆಗತ್ತೆ. 5ಅನ್ನ ಗಮನಿಸಿದ್ರೆ 5ರ ಘಾತ 1 ಇದೆ. ಇಲ್ಲಿ ಘಾತ 1 ಆಗಿದೆ. ಇದನ್ನ ನಾವು 3 ಮಾಡ್ಲಿಕ್ಕೆ ನಮ್ಗೆ ಇನ್ನು 5ರ ಅವಶ್ಯಕತೆ ಇದೆ ಅಲ್ವಾ. ಹಾಗಾದ್ರೆ 5ರ ಘಾತ 2. ಓಕೆ. ಈಗ 2 ಗುಣಿಸು 5 ಗುಣಿಸು 5. ಈಸ್ ಈಕ್ವಲ್ ಟು 5 5 25, 25 2 50. ಓಕೆ. ಹಾಗಾದ್ರೆ ಈ ಸಂಖ್ಯೆಯನ್ನ ಪೂರ್ಣ ಘನವನ್ನಾಗಿ ಮಾಡ್ಲಿಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ 50 ಆಗಿದೆ. ಥ್ಯಾಂಕ್ ಯು.